ವಿಐಪಿ ಟ್ರೀಟ್ಮೆಂಟ್ ಇದೇ ಮೊದಲಲ್ಲ ದರ್ಶನ್ಗೆ. ವಿಲ್ಸನ್ ಗಾರ್ಡನ್ ನಾಗನಿಂದಲೇ ದರ್ಶನ್ಗೆ ಸ್ಪೆಷಲ್ ಕೇರ್ ತೆಗೆದುಕೊಳ್ಳಲಾಗ್ತಾ ಇದೆಯಂತೆ. ಜೈಲು ಅಧಿಕಾರಿಗಳೇ ಇವರಿಗೆ ಸಪೋರ್ಟ್. ನಾಚಿಕೆ ಆಗ್ಬೇಕು ಈ ಅಧಿಕಾರಿಗಳಿಗೆ. ಎಂಜಿಲ್ ಕಾಸಿಗೆ ಕೈ ಒಡ್ತಾರಲ್ಲ, ಅದು ಯಾರಿಂದ? ರೌಡಿಗಳಿಂದ. ಇಂಥ ಬಾಳ ನೀವು ಬಾಳಕ್ಕಿಂತ ಹೋಗ್ಬಿಟ್ಟು ಭಿಕ್ಷೆ ಎತ್ಬೋದು ಎಲ್ಲಾದ್ರೂ. ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆನೂ ಕೂಡ ಡೇ 1 ಇಂದ ಕೂಡ ದರ್ಶನ್ ಯಾವಾಗ ಪರಪ್ಪನಗ್ರಹಾರ ಜೈಲಿಗೆ ಬಂದ್ರು ಅವಾಗ್ಲಿಂದ ಕೇಳಿ ಬರ್ತಾ ಇದ್ದಂತಹ ಆರೋಪನೇ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅವ್ರಿಗೆ. ಸುಮ್ಮನೆ ಸಮಾಜದ ಮುಂದೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಿಲ್ಲ, ನೊಂದು ಸೋರೆಕಾಯಿ ಆಗಿದ್ದಾರೆ, ನೊಂದು ನೂಡಲ್ಸ್ ಆಗಿದ್ದಾರೆ ದರ್ಶನ್ ಅಂತೆಲ್ಲ ನಾಟಕ ಮಾಡೋದು ಅವ್ರ ಬೆಂಬಲಿಗರು ಬಂದು. ಆಮೇಲೆ ಇವ್ರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ನಟ ನಟಿಯರು ಅಬ್ಬಬ್ಬಬ್ಬಬ್ಬ, ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಹೆಂಗಿದೆ. ದರ್ಶನ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ, ತೂಕ ಕಳ್ಕೊಂಡಿದ್ದಾರೆ, ಆರೋಗ್ಯ ಹದಗೆಡ್ತಾ ಇದೆ, ಅವ್ರ ಆಚೆ ಬರಲಿ ಅಂತ ಏನೇನು ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ರಲ್ಲ ಅವ್ರು ಎಲ್ಲರನ್ನ ಮತ್ತೊಂದ್ಸಲ ನಾವು ನೋಡಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಜೈಲಧಿಕಾರಿ ಆಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳ್ತಾ ಇದ್ರೆ? ನಮಸ್ಕಾರ. ನಮಸ್ಕಾರ ಸರ್, ದರ್ಶನ್ ಅವರ ಒಂದು ಫೋಟೋ ವೈರಲ್ ಆಗ್ತಾ ಇದೆ, ನೀವು ನೋಡಿದಿರಾ ಅಂತ ನಾನು ಭಾವಿಸ್ತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್? ಪಬ್ಲಿಕ್ ಟಿವಿನಲ್ಲಿ ನೋಡ್ತಾ ಇದ್ದೀನಿ ಮೇಡಮ್. ಅದು ನಮ್ಗೆ ಅದು ಸ್ಥಳ ಜೈಲಿನ ಒಳಗಡೆಯೋ ಅಥವಾ ಮೊದಲೇ ಯಾವಾಗಾದ್ರೂ ತೆಗೆದಿದ್ರು ಅನ್ನೋದು ಅನುಮಾನ ಇದೆ. ಅಕ್ಕಪಕ್ಕ ಬೇರೆ ಕಟ್ಟಡಗಳು ಹಿಂದೆ ನಾವು ಅದು ಖಚಿತವಾಗಿ ಹೇಳಕ್ಕಾಗಲ್ಲ. ಸಾರಿ ಟು ಇಂಟರ್ವ್ಯೂನ್ ಸರ್, ಬಟ್ ಜೈಲಿನ ಒಳಗೆ ತೆಗೆದಿರೋ ಫೋಟೋ, ಅದು ಕೂಡ ಒಬ್ಬ ಕೈದಿ ವೇಲು ಅನ್ನೋರು ಅವರ ಪತ್ನಿಗೆ ಕಳಿಸಿರುವಂತಹ ಫೋಟೋ ಇದು. ಅವರ ಪತ್ನಿಗೆ ಕಳಿಸಿರೋ ಫೋಟೋ ಇದು. ದರ್ಶನ್ ಹೀಗಿದ್ದಾರೆ ಅಂತ ಹೇಳಿ ಅವರು ಕಳಿಸಿರೋ ಫೋಟೋ ಇದು, ಅದು ವೈರಲ್ ಆಗ್ತಾ ಇರೋದು. ಅದೇ ಇದು ಜೈಲಿನ ಒಳಗಡೆ ಅಲ್ಲಿ ನೋಡಿದ್ರೆ ಗಿಡಗಳು ಅಂತವೆಲ್ಲ ನೋಡಿದ್ರೆ ಹೇಳಿ ಸರ್, ಮುಂದುವರಿಸಿ. ಆ ತರ ನಮ್ಗೆ ಅನುಮಾನ ಬರ್ತಾ ಇದೆ ಅಷ್ಟೇ. ಸರಿ ಆಯ್ತು. ಇವಾಗ ಹೈಪೋಥೆಟಿಕಲಿ ಸ್ಪೀಕಿಂಗ್, ಈಗ ಜೈಲಿನ ಒಳಗಿಂದೇ ಫೋಟೋ ಅಂತ ಅನ್ಕೊಳ್ಳೋಣ ಸರ್, ಬಟ್ ಇದಕ್ಕೆಲ್ಲ ಅವಕಾಶ ಇದೆಯಾ ಸರ್ ಅಲ್ಲಿ? ಅಲ್ಲ, ಇದಕ್ಕೆಲ್ಲ ಇದು ಸ್ವಲ್ಪ ಅತಿರೇಕ ಕಾಣುತ್ತೆ. ಆ ತರ ಎಲ್ಲ ಮಾಡೋಂಗಿಲ್ಲ. ಹೊರಗಡೆಯಿಂದ ಬಂದವರಂತ ಅದು ರೌಡಿಸ್ಟು ಅನ್ನೋ ಒಂದು ಸ್ಥಿತಿ ಇರೋದು. ಈ ತರ ಎಲ್ಲ ಕೊಂಡ್ರಿಸಿ ಎಲ್ಲ ಮಾತಾಡ್ಸೋದು ಚೆನ್ನಾಗಿರಲ್ಲ, ಸರಿಯಲ್ಲ. ಚೆನ್ನಾಗಿರಲ್ಲ ಅಂತ ನೀವು ಅಭಿಪ್ರಾಯ ಪಡ್ತೀರಾ, ಬಟ್ ಜೈಲಿನ ಸಿಬ್ಬಂದಿಗಳ ಅಭಿಪ್ರಾಯ ಬೇರೆನೇ ಇದ್ದಂಗೆ ಇದೆಯಲ್ಲ ಸರ್. ಸಿಬ್ಬಂದಿಗಳ ಕೊರತೆನ ಏನ್ ಕತೆ ಸರ್? ಇಂಟರ್ವ್ಯೂ ಕೊಡ್ಬೋದು. ಈ ತರ ಎಲ್ಲ ಹೊರಗಡೆ ಕುಂಡಿಸಿ ಕುರ್ಚಿಗಳೆಲ್ಲ ಹಾಕಿ ಸರ್ ಇಂಟರ್ವ್ಯೂ ಕೊಡ್ಬೋದು ಅಂತ ನೀವು ಹೇಳ್ತಾ ಇದ್ರಿ. ಹೀಗಾಗಿ ನನ್ನ ಪ್ರಶ್ನೆ, ನಾನ್ ತಿಳ್ಕೊಂಡಿರೋ ಪ್ರಕಾರ ಸಂದರ್ಶಕರ ಕೊಠಡಿಯಲ್ಲಿ ಮೀಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಂಡಿದೀನಿ, ಬಟ್ ಈ ಲಾನ್ ಅಲ್ಲಿ ಅವಕಾಶ ಹೆಂಗ್ ಸರ್ ಅದು? ಹೌದು ಅದೇ ಸೊ ತಪ್ಪೋದು, ಉಲ್ಲಂಘನೆ. ರೈಟ್. ಲಕ್ಷ್ಮೀನಾರಾಯಣ ಅವರೇ, ಕೈಯಲ್ಲಿ ಸಿಗರೇಟ್ ಇದೆ, ಈ ಸಿಗರೇಟ್ ಸಪ್ಲೈ ಎಲ್ಲವೂ ಕೂಡ ಜೈಲಿನಲ್ಲಿ ಅವ್ಯಾಹತವಾಗಿ ಆಗ್ತಾ ಇದೆ ವಿಚಾರಣಾಧೀನ ಕೈದಿಗಳಿಗೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾರಾಟ ಮಾಡ್ತಾರೆ ಅಲ್ಲಿ. ಇವರಿಗೆ ಹಣಕ್ಕೆ ಕೂಪನ್ ಅಂತ ಕೊಡ್ತಾರೆ, ಅಂದ್ರೆ ಅದು ಹಣ ಇದ್ದಂಗೆನೆ ಜೈಲು ಒಳಗಡೆ. ಆ ಕೂಪನ್ ಕೊಟ್ಟು ಸಿಗರೇಟ್ ಖರೀದಿ ಮಾಡಬಹುದು. ಅಂದ್ರೆ ಆ ಸಿಗರೇಟ್ ಎಲ್ಲಿ ಬೇಕಾದ್ರೂ ಸೇದ್ಬೋದು? ಎಲ್ಲಿ ಬೇಕಾದ್ರೂ ಸೇದಲ್ಲ, ಅವ್ರು ಇರೋ ಸ್ಥಳದಲ್ಲಿ ಸೇದ್ಕೊಬೇಕಷ್ಟೇ. ಅಂದ್ರೆ ನಿಗದಿತ ಸ್ಥಳದಲ್ಲಿ ಸೇದ್ಬೇಕು ಅಂತ ಅಲ್ವಾ ಅವಕಾಶ ಇರೋದು? ಅವ್ರ ಕೊಠಡಿನಿಂದ ಅಥವಾ ಕೊಠಡಿ ಹೊರಗಡೆನೋ ಎಲ್ಲ ಸೇದ್ಕೊಬೇಕು. ಬಟ್ ಇಲ್ಲಿ ಲಾನ್ ಅಲ್ಲಿ ಓಪನ್ ಏರ್ ಅಲ್ಲಿ ಸೇರ್ತಾ ಇದ್ರಲ್ಲ ಸರ್, ಇಲ್ಲೂ ಕೂಡ ರೂಲ್ಸ್ ವೈಲೇಷನ್ ಅಲ್ವಾ ಅದು? ಹೌದು. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಲಕ್ಷ್ಮೀನಾರಾಯಣ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಂತಹ ವಿಚಾರ ಒಂದೇ. ಇಲ್ಲಿ ಏನು ಫೋಟೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಎಲ್ಲವೂ ಆಗಿರೋದು ರೂಲ್ಸ್ ವೈಲೇಷನ್ ಅನ್ನೋದನ್ನ ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇಲ್ಲ, ಬಟ್ ಇಲ್ಲಿ ಹೇಗೆ ಸಿಕ್ಕಿದೆಯೋ ಅನ್ನೋ ಆಶ್ಚರ್ಯವನ್ನ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ನಮ್ಮ ಫೋನ್ ತೆಗೆದುಕೊಳ್ತಾ ಇರುವಂತಹ ಪ್ರತಿಯೊಬ್ರು ಕೂಡ ಹೇಳ್ತಾ ಇರೋದು ಇದಕ್ಕೆಲ್ಲ ಅವಕಾಶನೇ ಇಲ್ಲ, ಚಾನ್ಸೇ ಇಲ್ಲ. ಬಟ್ ಇಲ್ಲಿ ಹೇಗಾಯ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ವಿಚಾರಣಾಧೀನ ಕೈದಿ ಇತರೆ ಕೈದಿಗಳ ಜೊತೆಗೆ ಮಾತಾಡ್ಬೋದು, ಅದಕ್ಕೆ ರೂಲ್ಸ್ ಇದೆ. ಎಲ್ಲಂದ್ರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಹರಟೆ ಹೊಡೆಯೋದಕ್ಕಾಗಲ್ಲ. ಅದಕ್ಕೆ ಸಂದರ್ಶಕರ ಕೊಠಡಿ ಅಂತ ಒಂದಿದೆ, ಇದು ಸಂದರ್ಶಕರ ಕೊಠಡಿ ಅಲ್ಲ, ಇದೇ ನಿಜ.